ಮಕ್ಕಳ. ನಿಮಗೆ ಈ ಗಾದೆ ಇಷ್ಟವಾದಲ್ಲಿ, ಯೂಸ್ಫುಲ್ ಆದಲ್ಲಿ ಪ್ಲೀಸ್ ನನಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನೀಗ ಸಂತೆಯ ಹೊತ್ತಿಗೆ 3 ಮೊಳ ನೇಯ್ದಂತೆ ಅನ್ನೋ ಗಾದೆನ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಅಂದರೆ ಈ ಗಾದೆಯ ಅರ್ಥ ಏನು? ಆತುರಾತವಾಗಿ ಕೆಲಸ ಮಾಡೋದು ಅಂತ ಇದರ ಅರ್ಥ. ಗಾದೆಗಳು ಜನಪದ ವೇದಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಸಂತೆಯ ಹೊತ್ತಿಗೆ 3 ಮೊಳ ನೇಯ್ದರು. ಈ ಗಾದೆ ಪ್ರಸಿದ್ಧವಾದ ಗಾದೆ. ಆತುರಾತುರವಾಗಿ ಕೆಲಸ ಮಾಡುವುದು ಎಂದು ಇದರ ಅರ್ಥ. ಇದರ ಅರ್ಥ ಏನು ಅಂದರೆ ಆತುರಾತುರವಾಗಿ ಕೆಲಸ ಮಾಡೋದು ಅಂತ ಇದರ ಅರ್ಥ. ಸಂತೆಗೆ ಬಟ್ಟೆ ಮಾರಲು ಹೋಗುವ ಮನುಷ್ಯ ಆಸಕ್ತಿಯಿಂದ ಮುಂಚಿನ ದಿನಗಳಿಂದಲೇ ಬಟ್ಟೆಯನ್ನು ನೇಯಲು ಆರಂಭಿಸಬೇಕು. ಅದನ್ನು ಬಿಟ್ಟು ಸಂತೆಗೆ ಈಗ ಹೋಗಬೇಕು ಎನ್ನುವ ಸಮಯಕ್ಕೆ ಆತುರಾತುರವಾಗಿ ಬಟ್ಟೆ ನೇಯ್ದರೆ ಆ ಬಟ್ಟೆ ತನ್ನ ಬಂಧವನ್ನು ಕಳೆದುಕೊಂಡು ಸಡಿಲವಾಗಿ ತಕ್ಕ ಬೆಲೆ ಅದಕ್ಕೆ ದೊರೆಯದೆ ಅಲ್ಪ ಬೆಲೆಯನ್ನು ಪಡೆದುಕೊಳ್ಳುತ್ತದೆ. ಅಂದರೆ ಸಂತೆಗೆ ಹೋಗೋ ಮನುಷ್ಯ 1-2 ದಿನ ಮೊದಲೇ ಅದನ್ನು ಹದವಾಗಿ ಆ ಬಟ್ಟೆನ ನೇಯ್ದಿಡಬೇಕು. ಅದು ಬಿಟ್ಟು ಹೋಗೋದು ಅನ್ನುವಾಗ ನೇಯ್ದರೆ ಆ ಬಟ್ಟೆ ಅಷ್ಟು ಚೆನ್ನಾಗಿರೋದಿಲ್ಲ, ಅದಕ್ಕೆ ತಕ್ಕ ಬೆಲೆನೂ ಸಿಗದೆ ಕಡಿಮೆ ಬೆಲೆ ಸಿಗುತ್ತೆ ಅನ್ನೋದು ಇದರ ಅರ್ಥ. ಅದರಂತೆ ಪರೀಕ್ಷೆ ಬರೆಯುವ ವಿದ್ಯಾರ್ಥಿ ವರ್ಷದ ಆರಂಭದಿಂದಲೇ ಸಿದ್ಧತೆಯನ್ನು ಆರಂಭಿಸದೆ ಪರೀಕ್ಷೆಯ ಆರಂಭದ ದಿನಗಳಲ್ಲಿ ಓದಲು ಆರಂಭಿಸಿದರೆ ಆತ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲಾರ. ಅಂದರೆ ಪರೀಕ್ಷೆ ಬರೆಯುವ ಮುಂಚೆ ಆರಂಭವಾದರೆ ಅವನಿಗೆ ಅಷ್ಟು ಅಂಕ ತೆಗೆದುಕೊಳ್ಳಲು ಆಗೋದಿಲ್ಲ. ಅಂದರೆ ಅವನು ಕಾಲೇಜು ಸ್ಕೂಲು ಶುರುವಾದಾಗಿಂದಲೇ ಅವನು ವರ್ಷದ ಆರಂಭದಿಂದಲೇ ಓದಿದ್ರೆ ಮಾತ್ರ ಅವನಿಗೆ ಒಳ್ಳೆಯ ಅಂಕ ಗಳಿಸಲು ಸಾಧ್ಯ ಅನ್ನೋದು ಇದರ ಅರ್ಥ. ಇದಕ್ಕೆ ಪೂರಕವಾಗಿ ಯುದ್ಧ ಕಾಲಕ್ಕೆ ಶಸ್ತ್ರಾಭ್ಯಾಸ ಎಂಬ ಮಾತನ್ನು ನಾವು ಗಮನಿಸಬಹುದು. ಅಂದರೆ ಯುದ್ಧ ಕಾಲಕ್ಕೆ ಶಸ್ತ್ರಾಭ್ಯಾಸ ಅಂತಂದರೆ ಯುದ್ಧ ಬರ್ತಾ ಇದೆ ಅನ್ನುವಾಗ ಶಸ್ತ್ರಾಭ್ಯಾಸ ಮಾಡ್ತಾರೆ. ಅಂದರೆ ಈಗ ಸಂತೆಗೆ ಮಾರಕ್ಕೆ ಹೋಗುವಾಗ ನೇಯ್ದು ಬಟ್ಟೆ ನೇಯ್ತಾರೆ ಅನ್ನೋಲ್ಲ, ಹಾಗೆ ಅದು ಆ ಗಾದೆಗೂ ಇದಕ್ಕೂ ಒಂದೇ ಅರ್ಥ ಇದೆ. ಥ್ಯಾಂಕ್ ಯು.